ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದರೆ, ಮೊಟ್ಟ ಮೊದಲಿಗೆ ನಮ್ಮ ವೈರಿ ದೇಶ ಪಾಕಿಸ್ತಾನದ ವಿರುದ್ಧ ಇವತ್ತು ನಮ್ಮ ಭಾರತೀಯ ಸೈನಿಕರು ಭಾಳ ಯಶಸ್ವಿಯಾಗಿ ಇವತ್ತು ಅವರಿಗೆ ತಕ್ಕ ಪಾಠ ಕಲಿಸಿದ್ರಿಂದ ಎಲ್ಲ ಭಾರತೀಯ ಸೈನಿಕರಿಗೆ ಇವತ್ತು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಅದರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಇನ್ನೊಂದು ವಿಷಯ ಏನಂದರೆ, ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಯತ್ನಾಳ್ ಅವರು ಈಗಾಗಲೇ ಸತತವಾಗಿ ಒಂದು ತಿಂಗಳಿಂದ ರಾಜ್ಯದ ಜನರಿಗೆ ಏನೋ ಒಂದು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ. ಅದಕ್ಕೆ ಖಂಡಿಸುತ್ತಾ ಇವತ್ತು ಮತ್ತೊಮ್ಮೆ ಅವರಿಗೆ ನಾವು ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ಇಚ್ಛೆ ಪಟ್ಟಿದ್ದೇವೆ. ಯಾಕಂದರೆ ಈಗಾಗಲೇ ನಮ್ಮ ಸಚಿವರಾದ ಮಾನ್ಯ ಶಿವಾನಂದ ಪಾಟೀಲ್ ಅವರು ಹೇಳಿದ ಹಾಗೆ ತಮ್ಮ ಅಪ್ಪಗೆ ಹುಟ್ಟಿದ್ದೇನೆ ತಿಳಿಸಿ ಇವತ್ತು ರಾಜೀನಾಮೆ ಸಲ್ಲಿಸಿದರು. ಅದರ ಪ್ರಯುಕ್ತವಾಗಿ ಅವರು ಕೂಡ ಆ ಸವಾಲನ್ನು ಸ್ವೀಕರಿಸಿ ಇವತ್ತು ರಾಜೀನಾಮೆ ಕೊಟ್ಟಿದ್ದರು. ಆ ರಾಜೀನಾಮೆ ಕೊಟ್ಟ ನಂತರ ಬಸನಗೌಡರ ಹೇಳಿಕೆಗಳು ಭಾಳ ವಿಚಿತ್ರ ಹೇಳಿಕೆಗಳು. ಇವತ್ತು ಯಾರೂ ಒಬ್ಬ ಹುಚ್ಚು ಸಹಿತ ಆ ರೀತಿ ಮಾತಾಡೋದಿಲ್ಲ. ಇವತ್ತು ಏನು ಹೇಳ್ತಾರಂದರೆ, ನಂದು ಕ್ಲಿಪ್ ನೋಡ್ರಿ, ನಾ ಹಂಗೆ ಹೇಳಿದ್ದಿಲ್ಲ, ಹಿಂಗೆ ಹೇಳಿದ್ದಿಲ್ಲ, ನಾನು ಬರೀ ಅಲ್ಲಿ ಹೋಗಿ ಸೋಲಿಸ್ತೀನಿ ಅಂತ ಹೇಳಿದ್ದೆ, ಅವರಿಗೆ ಕಾಶ್ಯಪ್ನವರಿಗೆ ಮತ್ತು ಶಿವಾನಂದ ಪಾಟೀಲ್ ಅವರಿಗೆ ರಾಜೀನಾಮೆ ಕೊಡೋದು ಹೇಳಿದ್ದೆ. ನೀವು ರಾಜೀನಾಮೆ ಕೊಡೋದು ಹೇಳಿದ್ರೆ ಮತ್ತು MLA ಆಗಿ ಉಳಿದು ಅವರಿಗೆ ರಾಜೀನಾಮೆ ಕೊಡೋದು ಹೇಳಿದ್ರೆ ಮುಂದೆ ಏನಾಗ್ತಂದ್ರೆ, ಈಗಾಗಲೇ ಶಿವಾನಂದ ಪಾಟೀಲ್ ಅವ್ರು ಹೇಳಿದ ಹಾಗೆ ಇವರೊಬ್ಬ ಮೋಸಗಾರ. ಯಾಕೆಂದರೆ ಇವರು ರಾಜೀನಾಮೆ ಕೊಟ್ಟ ನಂತರ ಕೊಟ್ಟಿಲ್ಲ ಅಂದರೆ ಹೆಂಗಂತೇಳಿ ಈಗಾಗಲೇ ಅವರು ಕೂಡ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅದರಾಗ ಇವರು ಹಿಂದಿನ ಇತಿಹಾಸ ನೋಡಿದ್ರೆ ಇವರು ಸಾಕಷ್ಟು ಸಲ ಪ್ರತಿಯೊಂದು ವಿಷಯದಲ್ಲಿ ಯಾರ್ಯಾರಿಗೆ ಏನೇನು ಮೋಸ ಮಾಡಿದ್ರು ಇಡೀ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅದಕ್ಕಾಗಿ ಇವತ್ತು ಈಗ ಮುಂದೆ ಏನಾಗ್ತದಂದ್ರೆ, ಇವ್ರು ಸಪೋಸ್ ರಾಜೀನಾಮೆ ಕೊಟ್ಟು ಅಲ್ಲಿ ಹೋಗಿ ಸ್ಪರ್ಧೆ ಮಾಡ್ಲಿಕ್ಕೆ ನಿಂತರ ಶಿವಾನಂದ ಪಾಟೀಲ್ ಅವರು ಇವ್ರು ಮತ್ತೇನು ಹೇಳ್ತಾರಂದ್ರೆ, ನನ್ನ ಕ್ಲಿಪ್ ನೋಡ್ರಿ, ನಾ ಹಂಗೆ ಹೇಳಿದ್ದಿಲ್ಲ, ನಾನು ನಾಮಪತ್ರ ಎಲ್ಲಿ ಸಲ್ಲಿಸ್ತೀನಿ ಅಂತ ಹೇಳಿದ್ದೆ, ಅವರ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ಅಂತ ಎಲ್ಲಿ ಹೇಳಿದ್ದೆ ಅಂತ ಹೇಳೋರು ಇವರು. ಮುಂದೆ ಏನು ಮಾಡ್ತಾರಂದ್ರೆ, ಈಗ ಇದು ಹಿಂಗೆ ಹೇಳಕತ್ತಾರ, ಮುಂದೆ ಸ್ಪರ್ಧೆಗೆ ಸೇರ್ಕಂತ ಶಿವಾನಂದ ಪಾಟೀಲ್ ಹೇಳಿದ್ರೆ ನಾ ಬರೀ ಅಲ್ಲಿ ಬಂದು ಸೋಲಿಸ್ತೀನಿ ಅಂತ ಹೇಳಿದ್ದೆ. ಯಾಕಂದ್ರೆ ನಾ ಸ್ಟಾಫ್ ಪ್ರಚಾರಕ್ಕದೀನಿ, ನಾ ಬಂದು ಅಲ್ಲಿ ಭಾಷಣ ಮಾಡಿ ನಾ ಮತ್ತೊಬ್ರು ನಿಂದಿಸಿ ಏನ್ರಿ ಹೇಳಿ, ಮತ್ತು ನಾ ಎಲ್ಲಿ ಹಂಗೆ ಹೇಳಿದ್ದೆ, ನಾ ನಾಮಪತ್ರ ಸಲ್ಲಿಸಿ ಅವ್ರ ಜೊತೆ ಸ್ಪರ್ಧಿಸಿ ಸೋಲಿಸ್ತೀನಿ ಅಂತ ಹೇಳಿದ್ದಿಲ್ಲ, ಬರೀ ಸೋಲಿಸ್ತೀನಿ ಅಂತ ಅಷ್ಟೇ ಹೇಳಿದ್ದೆ. ಈ ರೀತಿ ಹೇಳುವಂಥದ್ದು ಜಾಯಮಾನ ಯತ್ನಾಳ್ ಅವ್ರದ್ದು ಇದೆಲ್ಲ ಜಿಲ್ಲೆಯ ಜನತೆಗೆ, ರಾಜ್ಯದ ಜನತೆಗೆ ಗೊತ್ತಾಗ್ತಾರೆ ಬಂಧುಗಳೇ. ಅದಕ್ಕಾಗಿ ಮತ್ತೊಮ್ಮೆ ಯತ್ನಾಳ್ ಅವರಿಗೆ ಹೇಳುವುದೇನೆಂದರೆ, ತಮಗೇನಾದರೂ ನೈತಿಕತೆ ಇದ್ದರೆ ತಾವು ನಿಜವಾಗಿ ತಮ್ಮ ಅಪ್ಪಗೆ ಹುಟ್ಟಿದರೆ, ಯಾಕಂತ ನೀವೇ ಹೇಳಿದ್ರಿಂದ ಮತ್ತು ತಾವು ಅದು ತೋರಿಸ್ಕೊಡ್ಬೇಕಾಗಿತ್ತು. ಅದಕ್ಕಾಗಿ ಇವತ್ತು ಈ ಏನು ಸವಾಲನ್ನು ಸ್ವೀಕಾರ ಮಾಡಬೇಕಾಗಿತ್ತು, ಈ ಸವಾಲಕ್ಕೆ ಹಿಂದೆ ಸರಿದು ಇವತ್ತು ಏನೇನು ಹುಚ್ಚುಚ್ಚರಾಗಿ ಏನಾದರೂ ಮಾತಾಡ್ಕೊತು ಮಾಧ್ಯಮ ಮುಂದೆ ನಿಂತು ಏನಾದರೂ ಹೇಳೋದ್ರಿಂದ ಇದು ಸರಿಯಾದ ಬಾಲಿಸ್ತನದ್ದು ವಿಚಾರಕ್ಕೆ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕಾಗಿ ಇವತ್ತು ಶಿವಾನಂದ ಪಾಟೀಲ್ ಅವರ ಒಂದು ಸವಾಲಿಗೆ ಹಿಂದಕ್ಕೆ ಸರಿದು ಇವತ್ತು ಏನು ಸ್ಪರ್ಧೆಗೆ ಇಲ್ಲಾರದೆ ರಾಜೀನಾಮೆ ಕೊಳ್ಳಾರದೆ ಏನು ಒಂದು ಇದು ವಿಚಾರ ಮಾಡಿದ್ದಾರೆ ಮಾನ್ಯ ಯತ್ನಾಳ್ ಅವರು. ಅದಕ್ಕಾಗಿ ಅವರಿಗೆ ನಾವು ಇವತ್ತೇನು ಮಾಡಕತ್ತೀವಿ ಅಂದ್ರೆ, ಒಂದು ಗಿಫ್ಟ್ ಇವತ್ತು ತಮಗೆ ತೋರಿಸಿ ಇವತ್ತೇನಾದ್ರೆ ನಾವು ಒಂದು ಗಿಫ್ಟ್ ಕಳಿಸ್ತಾ ಇದ್ದೀವಿ ಇವತ್ತು ಅವರಿಗೆ. ಅದು ಏನು ಗಿಫ್ಟ್ ಅಂದ್ರೆ, ಒಂದು ಇಲ್ಕಲ್ಲ ಸೀರೆ. ಇಲ್ಕಲ್ಲ ಸೀರೆ ಮತ್ತು ಬಳೆ. ಅದು ಇವತ್ತು ಇದು ಅವರಿಗೆ ನಾವು ಕೊರಿಯರ್ ಮುಖಾಂತರ ಏನದ ಇವತ್ತು ಅದು ಅವರಿಗೆ ಕಳಿಸ್ತಾ ಇದ್ದೇವೆ. ಏನು ಇದು ಅವ್ರು ಸ್ವೀಕಾರ ಮಾಡಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ತೇವೆ.
ಒಂದು ಇದರಲ್ಲಿ ಇನ್ನೊಂದು ಕ್ಲಾರಿಫಿಕೇಶನ್ ಏನಂದ್ರೆ ಇದು ಯಾವುದೇ ಒಂದು ಮಹಿಳೆಗೆ ಅವಮಾನ ಮಾಡುವಂಥ ಪರಿಸ್ಥಿತಿ ಇಲ್ಲ ಇವತ್ತು. ಯಾಕಂದರೆ ಮಹಿಳೆ ಕೂಡ ಇವತ್ತು ತಾವು ನೋಡಾಕತ್ತೀರಿ ನಮ್ಮ ಮಿಲಿಟ್ರಿಯಲ್ಲಿ ಮುಖ್ಯ ಅವರು ಇಬ್ಬರು ಮಹಿಳೆಯರು ತಮ್ಮ ದಿಟ್ಟತನ ತೋರಿಸಿ ಇವತ್ತು ಏನು ಒಂದು ಪಾಕಿಸ್ತಾನಕ್ಕೆ ಒಂದು ಪಾಠ ಕಲಿಸ್ತಾ ಇದ್ದಾರೆ. ಇದು ಭಾಳ ಹೆಮ್ಮೆಯ ವಿಷಯ. ಅದಕ್ಕಾಗಿ ನಾರಿ ಮುನಿದರೆ ಏನು ಹೇಳ್ತಾರಲ್ಲ ಎಮ್ಮಾರಿ ಅಂತ ಹೇಳಿ ಇದು ಅದಕ್ಕಾಗಿ ಕಡೆಗೆ ಇದುವರೆ ಹುಟ್ಟು ಏನಾದ್ರು ಸ್ಪರ್ಧೆ ಮಾಡ್ತಾರ ಅಂತೇಳಿ ರಾಜೀನಾಮೆ ಕೊಡ್ತಾರೆ ಅಂತೇಳಿ ನಮ್ದೊಂದು ಇದರಿಂದ ಧೈರ್ಯ ಬರ್ತದೆ ಏನು. ಇದು ಯಾವುದೇ ಒಂದು ಮಹಿಳೆಗೆ ಅವಮಾನ ಮಾಡುವಂಥ ಪರಿಸ್ಥಿತಿ ಅಲ್ಲ. ಯಾಕಂದ್ರೆ ಮಹಿಳೆ ಕೂಡ ಇವತ್ತು ಶಕ್ತಿಶಾಲಿ ಇದ್ದಾರೆ. ಅದಕ್ಕಾಗಿ ಇದುವರೆ ಉಟ್ಕೊಂಡು ಏನಾದ್ರೆ ರಾಜೀನಾಮೆ ಕೊಟ್ಟು ಸ್ಪರ್ಧೆ ಇಳಿತಾರ ಅಂತ ಹೇಳಿ ನಮಗೊಂದು ಧೈರ್ಯ ಬರ್ತದೆ ಅಂತ ಹೇಳಿ ಈ ವಿಚಾರದಿಂದ ಕೊಳ್ಳಾಕತ್ತೀವಿ ಅಷ್ಟೇ. ನಾರಿಯರ ಸ್ಫೂರ್ತಿ ಅವ್ರದ್ದು ಇದು ಧರಿಸಿದ ಮೇಲೆ ಅವ್ರಿಗೆ ಧೈರ್ಯ ಬರ್ತದೆ. ಕಳಿಸ್ಲಾಗತ್ತೆ ಇದು ಕೊರಿಯರ್ಕ ಪ್ರದರ್ಶನ ಅಲ್ಲ ಇದು. ಅವ್ರು ಇದಕ್ಕೆ ಅಲ್ಲಿ ಕಳಿಸ್ತೇವೆ ಅವ್ರಿಗೆ ನಿಮಗೆ ತೋರಿಸಿ ಕಳಿಸ್ಬೇಕಂತೇಳಿ ಅಷ್ಟೇ ಉದ್ದೇಶ. ಅವ್ರಿಗೆ ಇವು ಪಾರ್ಸಲ್ ಏನು ಮಾಡ್ತಾ ಇದ್ದೀವಲ್ರಿ, ನಮ್ಮ ದೇಶದ ಮಿಲಿಟ್ರಿ ಕಾರ್ಯಾಚರಣೆಗೇನು ಎದುರಿಗೆ ನಿಂತಾರಲ್ಲ ಇಬ್ರು ಸಹೋದರಿಯರು, ಅವ್ರ ತರ ಧೈರ್ಯ ಬರಲಿ ಅಂತ ಪ್ರೇರಣೆ, ಇದರಿಂದ ಅವ್ರಿಗೆ ಪ್ರೇರಣೆ ಬರ್ತದೇನೋ ನೀವು ಧರಿಸಿದ ಮೇಲೆ. ಇನ್ನೊಂದು ಸ್ವಲ್ಪ ಇದು ಕ್ಲಿಯರ್ ಮಾಡ್ತೀನಿ. ವಿಶೇಷತೆ ಏನಂತಂದ್ರಲ್ಲ ಅಂದ್ರೆ ಇಲ್ಕಲ್ ಸೀರೆ ಅದು ಇದ್ರಾಗ ನಾವು ಯಾವುದು ಸಾಮಾನ್ಯ ಬಿಜಾಪುರ ಮಾರ್ಕೆಟ್ ಅಲ್ಲಿ ಸೇರುವಂಥದ್ದು ಬೇರೆ ಜನರಲ್ ಕಂಪ್ನಿದ ಸೀರೆ ತೊಗೊಂಡಿಲ್ಲ. ಇಲ್ಕಲ್ ಸೀರೆ ಯಾಕಂದ್ರೆ ಇದು ಮಾನ್ಯ ಕಾಶ್ಯಪ್ಪನವ್ರ ಶಾಸಕರ ಕ್ಷೇತ್ರದಲ್ಲಿ ತಯಾರಾಗ್ತದೆ. ಅದಕ್ಕಿದು ಸವಾಲು ಏನದ, ಇಲ್ಕಲ್ದಿಂದ ಒಂದು ಸವಾಲು ಇದೆ ಇದು ಏನು. ಮತ್ತು ಬಳಿ ಏನದ ಅದು ಬಸನ್ ಭಾಗ್ಯವಾಡಿ ತಿಳ್ಕೊರಿ ಏನು ತಿಳಿತಲ್ಲ. ಅದಕ್ಕೆ ಇಲ್ಕಲ್ ಸೀರೆ ತೊಗೊಂಡಿದ್ದು ಉದ್ದೇಶ ಇದೆ ಮೇನ್ ಹೇಳ್ಬೇಕಂತೇಳಿ. ಯತ್ನಾಳವರು ಇವರಿಗೆ ಉಲ್ಟಾ ಏನದ, ಅವರಿಗೆ ಮಾನ ಮರ್ಯಾದೆ ಇಲ್ಲ ತಿಳಿ ಈಗಾಗಲೇ ಇಡೀ ರಾಜ್ಯದಲ್ಲೇ ಪೂರ್ತಿ ಮರ್ಯಾದೆ ಮಾನ ಕಳ್ಕೊಂಡು ಈಗಾಗಲೇ ಯತ್ನಾಳವರು ತಮ್ಮದೇ ಮಾನ ಈಗಾಗಲೇ ಕಳ್ಕೊಂಡು ಬಿಟ್ಟಾರ. ಈಗ ಶಿವಾನಂದ ಪಾಟೀಲಿಗೆ ಮಾನ ಮರ್ಯಾದೆ ಇದ್ದರೆ ಹಂಗೆ ಹೇಳಕತ್ತಾರ. ನಿಮಗೆ ಏನಾದ್ರೂ ನಾಚಿಕೆ ಅಬೂರು ಇಸಮ್ಮ ಏನಾರ ಇದ್ರೆ ಈ ರೀತಿ ತಾವು ಮಾತಾಡೋದಿಲ್ಲ. ಅದಕ್ಕಾಗಿ ಈ ರೀತಿ ಚುಲ್ಲಕ್ ಮಾತಾಡೋದು ಬಿಡ್ರಿ. ಈಗ ಒಳ್ಳೆ ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಡ್ರಿ. ಯಾಕಂದ್ರೆ ಈ ರೀತಿ ಇಡೀ ಜನ ಏನದ, ನಾಡಿನ ಜನ ನಿಮಗೆ ತೂ ಅಂತೇಳಿ ಉಗಳಾಕತ್ತಾರ. ಅದಕ್ಕೇನದ ತಾವು ಅಭಿವೃದ್ಧಿ ಕಡೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಬರೀ ಇದು ಹಿಂದೂ ಮುಸ್ಲಿಮ ಅದು ಇದು ಅನ್ಕೋತ ಬರೀ ಇದ್ರಾಗೆ ಟೈಮ್ ಕಳ್ಳಕ್ಕೆ ಹೋಗ್ಬೇಡ್ರಿ. ದಯಮಾಡಿ ಏನದ ಜನರ ಒಂದು ಮತದಾರ ವಿನಂತಿ ಐತಿ, ಎಲ್ಲರೂ ಏನದ ತಾವು ನೀವೇನದ ಯತ್ನಾಳವರು ಒಂದು ಸ್ವಲ್ಪ ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಟ್ಟು ಹೆಚ್ಚಿನ ಏನದ ಜನರದ ಒಂದು ಸೇವೆ ಮಾಡಲಿಕ್ಕೆ ನಿಮಗೆ ಆಸೆ ಕಳಿಸಿದ್ದದ. ಅದಕ್ಕಾಗಿ ಏನದ ನೀವು ಜನರ ಸೇವೆ ಮಾಡಿರಿ. ಇವೆಲ್ಲ ಉಪಾಧ್ಯಕ್ಷ ಇಂಥವೆಲ್ಲ ಹೇಳಿಕೆಗಳು ಮಾಡೋದು ಸ್ವಲ್ಪ ಬಿಡ್ರಿ ಅಂತ ಹೇಳಿ ತಮ್ಮ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತೇನೆ.